ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೆನ್ನೆದೇ ಕಂಟಿನ್ಯೂಷನ್ ಲಾಗು. ನಿನ್ನೆ ನಾವೆಲ್ಲರೂ ಮೈಸೂರಿಗೆ ಅಂತೇಳಿ ಬಂದಿದ್ವಿ, ಅದರದ್ದೇ ಇದು ಕಂಟಿನ್ಯೂಷನ್ ಲಾಗು. ಇವತ್ತು ನಾವು ಒಂದು ಮೈಸೂರು ಅರಮನೆ ನೋಡೋಣ ಅಂತೇಳಿ ಇವಾಗ ಅರಮನೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನಾವು ಮೈಸೂರಿಗೆ ಬಂದು ಯಾವ್ಯಾವ ಪ್ಲೇಸ್ನ ನೋಡಿದ್ವಿ ಅಂತೇಳಿ ಆಲ್ರೆಡಿ 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಒಂದು ಸತಿ ನೋಡಿ ಸಪೋರ್ಟ್ ಮಾಡಿರಿ. ಇವತ್ತು ನಾವು ಮೈಸೂರಿನ ಒಂದು ಅರಮನೆಯ ಒಂದು ಲೈಟಿಂಗ್ಸ್ ನೋಡೋಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಯಾವ ಥರ ಇದೆ ಏನಿದೆ ಅಂತ ಅದನ್ನು ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸ್ವಲ್ಪ ರಾತ್ರಿ ಆಗಿರೋದ್ರಿಂದ ವಿಡಿಯೋ ಅಷ್ಟೊಂದು ಕ್ಲಾರಿಟಿಯಾಗಿ ಬಂದಿಲ್ಲ. ಇದೇನು ಕಾಣಿಸ್ತಾ ಇದೆ ನೋಡಿ, ಇದು ಬಂದು ಮೈಸೂರು ಮಹಾನಗರ ಪಾಲಿಕೆ. ಒಂದು ರೆಡ್ ಕಲರ್ ಲೈಟ್ ಹಾಕಿದ್ದಾರೆ, ನೋಡೋಕ್ಕೆ ಒಂಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೈಸೂರಲ್ಲಿ ಎಲ್ಲಿ ನೋಡಿದ್ರೂ ಲೈಟಿಂಗ್ಸು ಒಂಥರ ಪಳಪಳ ಅಂತ ಹೊಳಿತಾ ಇತ್ತು ನೋಡ್ರಿ ಈ ಒಂದು ಲೈಟಿಂಗಲ್ಲಿ. ಇವಾಗ ನಾವು ಬಂದಿದ್ದೀವಿ ಮೈಸೂರಿನ ಒಂದು ಅರಮನೆಗೆ. ಇದು ಬಂದು ಮೈಸೂರಲ್ಲಿ ಅರಮನೆ ನೋಡೋಕ್ಕೆ ಲೈಟಿಂಗ್ಸ್ ನೋಡೋಕ್ಕೆ ಬಂದಿದ್ದೀವಿ. ಇಲ್ಲೇನು ಕಾಣಿಸ್ತಾ ಇದೆ, ಇದು ಒಂದು ದ್ವಾರ ಬಾಗಿಲು. ಹಬ್ಬ ಆಗಿ 4 ಡೇಸ್ ಆಯಿತು. ಇವತ್ತು ನಾವು ಭಾನುವಾರ ದಿವಸ ಬಂದಿದ್ದೀವಿ. ಭಾನುವಾರ ಆಗಿರೋದ್ರಿಂದ ಹಬ್ಬ ಆಗಿ 4 ಡೇಸ್ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ದಾರೆ ಈ ಒಂದು ಲೈಟಿಂಗ್ಸ್ ನೋಡೋಕ್ಕೆ. ಬೇರೆ ಟೈಮಲ್ಲೆಲ್ಲ ಇಲ್ಲಿ ಒಳಗಡೆ ಹೋಗ್ಬೇಕಂದ್ರೆ 100 ರುಪೀಸು ಕೇಳ್ತಾರೆ, ಟಿಕೆಟ್ ಇರುತ್ತೆ. ಇವಾಗ ನಾವು ಹಬ್ಬ ಇರೋದ್ರಿಂದ ಹೋಗಿದ್ವಲ್ಲ, ಇವಾಗೇನು ನಮಗೆ ಟಿಕೆಟ್ ಏನು ತೊಗೊಂಡಿಲ್ಲ, ಎಲ್ಲರಿಗೂ ಫ್ರೀಯಾಗಿ ಒಳಗಡೆ ಬಿಡ್ತಾಯಿದ್ರು. ಹಾಗೆ ನಾವು ಒಳಗಡೆನೇ ಹೋಗೋಣ ಅಂಥೇಳಿ ಎಲ್ಲರೂ ಒಂದು ಕಡೆ ಗುಂಪು ಮಾಡಿಕೊಂಡು ನಿಂತ್ಕೊಂಡಿದ್ದೀವಿ. ತುಂಬಾ ಜನ ಇರೋದ್ರಿಂದ ಯಾರಾದರೂ ಮಿಸ್ ಆಗಿಬಿಡ್ತಾರೆ, ಎಲ್ಲರೂ ಒಂದೇ ಕಡೆ ನಿಂತ್ಕೊಳ್ಳೋಣ ಅಂಥೇಳಿ ಇವಾಗ ಎಲ್ಲರೂ ಒಂದು ಕಡೆ ಗುಂಪು ಮಾಡಿ ನಿಂತ್ಕೊಳ್ತಾ ಇದ್ವಿ. ಇವಾಗ ಒಳಗಡೆ ಹೋಗೋಣ ಅಂಥೇಳಿ ಇಲ್ಲೇ ನಿಂತಿದ್ದೀವಿ ನೋಡ್ರಿ. ಇಲ್ಲಿ ಏನು ಕಾಣಿಸ್ತಿದೆ ನೋಡ್ರಿ, ಎಷ್ಟೊಂದು ಜನ ಇದ್ದಾರೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಒಂದು ಮೈಸೂರಿನ ದ್ವಾರ ಬಾಗಿಲು. ಇದ್ರೊಳಗಡೆಯಿಂದನೇ ನಾವು ಒಂದು ಮೈಸೂರಿನ ಅರಮನೆ ಒಳಗಡೆ ಹೋಗೋದು. ಬರ್ರಿ ಒಳಗಡೆ ಹೋಗಿ ಯಾವ ಥರ ಇದೆ ಏನಿದೆ ಅಂತ ತೋರಿಸ್ತೀನಿ. ಅಷ್ಟೊಂದು ಏನು ವಿಡಿಯೋ ಕ್ಲಾರಿಟಿಯಾಗಿ ಬಂದಿಲ್ಲ, ಆದರೂ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಮೈಸೂರು ಅರಮನೆ ಒಳಗಡೆ ಬಂದಿದ್ದೀವಿ. ಲೈಟಿಂಗ್ಸ್ ಎಲ್ಲ ನೋಡ್ರಿ ಎಷ್ಟೊಂದು ಚೆನ್ನಾಗಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಜನ ಕೂಡ ಅಷ್ಟೇ ಎಷ್ಟೊಂದು ಗದ್ದಲ ಐತೆ ಅಂತೇಳಿ ಅದು ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ರಿ ಫೋಟೋ ತಗೋಬೇಕಂತೇಳಿ ಇದ್ರ ಮುಂದೆ ನಿಂತ್ಕೊಂಡಿದ್ವಿ. ಈ ಲೈಟಿಂಗ್ಸ್ ಫೋಕಸ್ಗೆ ಮುಖನೇ ಕಾಣಿಸ್ತಾ ಇರಲಿಲ್ಲ, ಯಾರ್ದು ಕ್ಲಿಯರಾಗಿ ಫೋಟೋನೇ ಬರ್ತಾ ಇರಲಿಲ್ಲ. ಆದ್ರೂ ನಿಂತ್ಕೊಂಡು ಎಲ್ಲನೂ ಫೋಟೋನ ತೊಗೊಂಡ್ವಿ. ನೋಡ್ರಿ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ಮೈಸೂರು ಅರಮನೆ. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟೊಂದು ಚೆನ್ನಾಗಿತ್ತು. ಇದಂತೂ ತುಂಬಾ ಇಷ್ಟ ಆಯಿತು. ಎಲ್ಲರೂ ಫಸ್ಟ್ ಟೈಮ್ ನಾವು ಈ ಥರ ಒಂದು ಲೈಟಿಂಗ್ಸ್ ರಿಯಲ್ ಆಗಿ ನೋಡಿರೋದು. ನಾವು ಚಿಕ್ಕವರಿರುವಾಗ ನಮ್ಮಪ್ಪ ಟೂರ್ ಅಂತ ಬಂದಾಗ ಇಲ್ಲಿದೆಲ್ಲ ಫೋಟೋಗಳನ್ನ ತೊಗೊಂಡು ಬಂದಿದ್ದರು. ಆವಾಗ ಅಲ್ಲಿ ನಾವು ಫೋಟೋದಲ್ಲಿ ನೋಡಿದ್ವಿ ಈ ಥರ ಲೈಟಿಂಗ್ಸ್ದು ಮತ್ತು ಮಹಿಷಾಸುರಂದು ಫೋಟೋಸು ಎಲ್ಲನೂ. ಇವಾಗ ನಾವು ರಿಯಲ್ ಆಗೇ ನೋಡ್ತಾ ಇದ್ದೀವಿ ನೋಡ್ರಿ, ಎಷ್ಟೊಂದು ಚೆನ್ನಾಗಿದೆ. ಆ ಫೋಟೋದಲ್ಲಿ ಯಾವ ಥರ ಇತ್ತೋ ಇಲ್ಲಿ ರಿಯಲ್ ಆಗಿ ಕೂಡ ಅದೇ ಥರ ಇದೆ. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾಯಿದ್ವಿ ಈ ಒಂದು ಲೈಟಿಂಗ್ಸ್ನ ನೋಡಿ.
ಇವಾಗ ಅರಮನೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ವಾಪಸ್ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಇನ್ನೂ KRS ಎಲ್ಲ ನೋಡೋದಿತ್ತು. ಆಲ್ರೆಡಿ ನಾವು ಅರಮನೆ ದಾಟೋಷ್ಟರಲ್ಲೇ 2 ಅವರ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಒಂದು 8 ಗಂಟೆಗೆ ಅಲ್ಲಿಂದ ಬಿಟ್ವಿ. ನಾವು ಹೊರಗಡೆ ಬರೋಷ್ಟರಲ್ಲಿ 10, 10:30 ಆಗಿಬಿಡ್ತು. ಲೇಟ್ ಆಗಿಬಿಡ್ತು. ಹಂಗಾಗಿ ಮತ್ತೆ KRSಗೆ ಹೋದರೆ ಇನ್ನೂ ಲೇಟ್ ಆಗುತ್ತಂತ ಹೇಳಿ KRSಗೇನು ಹೋಗಲಿಲ್ಲ. ಇವಾಗ ಮನೆಗೆ ಹೋಗೋಣ ಅಂತ ಹೇಳಿ ಊರ ಕಡೆ ಹೋಗ್ತಾ ಇದ್ವಿ. ಇಲ್ಲಿ ಹೋಗ್ಬೇಕಾದ್ರೆ ದಾರಿನಲ್ಲಿ ನೋಡ್ರಿ ಲೈಟಿಂಗ್ಸ್ ಎಲ್ಲ ಯಾವ ಥರ ಹಾಕಿದ್ದಾರೆ. ಇಲ್ಲಿ ಆನೆ ಅಂಬಾರಿ ಎಲ್ಲ ಇದೆ. ಹಾಗೆ ಇಲ್ಲಿ ಇಂಡಿಯನ್ ಫ್ಲ್ಯಾಗ್ ಕೂಡ ಹಾಕಿದ್ದಾರೆ. ಎಲ್ಲ ಲೈಟಿಂಗ್ಸಲ್ಲೇ ಮಾಡಿದ್ದಾರೆ. ಹಾಗೆ ಕಾಂಗ್ರೆಸ್ದು ಸರ್ಕಾರದ್ದು 5 ಗ್ಯಾರಂಟಿಗಳು ಏನಿದೆ ಅದು ಕೂಡ ಒಂದು ಲೈಟಲ್ಲಿ ಡೆಕೋರೇಟಿವ್ ಮಾಡಿದರೆ ತುಂಬಾ ಚೆನ್ನಾಗಿತ್ತು. ಇಲ್ಲೇನು ತೋರಿಸ್ತಾ ಇದ್ದೀನಿ ನೋಡ್ರಿ, ಲೈಟಿಂಗ್ಸ್ ಎಷ್ಟೊಂದು ಚೆನ್ನಾಗಿದೆ. ಇಲ್ಲಿ ಕಾಂಗ್ರೆಸ್ಸಿನ 5 ಗ್ಯಾರಂಟಿಗಳು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಗೃಹಲಕ್ಷ್ಮಿ, ಸ್ತ್ರೀ ಶಕ್ತಿ, ಯುವ ನಿಧಿ, ಅನ್ನಭಾಗ್ಯ ಅಂತೇಳಿ, ಹಾಗೆ ಗೃಹ ಜ್ಯೋತಿ ಕೂಡ ಎಲ್ಲನೂ ಕರೆಂಟ್ ಒಂದು ಲೈಟಿಂಗ್ಸಲ್ಲಿ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಇದು ನೋಡೋಕ್ಕೆ 2 ಕಣ್ಣು ಸಾಲದು ಅಷ್ಟೊಂದು ಚೆನ್ನಾಗಿತ್ತು ನೋಡ್ರಿ. ಮೈಸೂರು ಒಂಥರ ಲೈಟಿಂಗಲ್ಲಿ ಒಂಥರ ನಕ್ಷತ್ರ ಥರ ಪಳಪಳ ಅಂತ ಹೊಳಿತಾ ಇತ್ತು. ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಡೆಕೋರೇಷನ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಇವತ್ತಿನ ದಿನ ಅಂತೂ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ಫ್ಯಾಮ್ಲಿ ಜೊತೆ ಒಂದು ದಿನನ ಕಳೆದ್ವಿ. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಖುಷಿಯಾಗಿ ಈ ಒಂದು ದಸರಾ ಒಂದು ಅರಮನೆ ಮೈಸೂರು ಎಲ್ಲನೂ ನೋಡಿದ್ವಿ. ಎಲ್ಲರೂ ಒಂದು ದಿನನ ಕಳೆದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಇವಾಗ ನಾವು ಊರಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ನೋಡ್ರಿ. ಫುಲ್ಲು ಟ್ರಾಫಿಕ್ಕು ನೈಟು ಹಂಗೆ ಹಿಂಗೆ ದಾಟ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಕುದುರೆಯ ರಥ ಕೂಡ ಇದೆ. ಹಾಗೆ ಒಂದು ಹಂಪಿಯ ಒಂದು ರಥ ಕೂಡ ಇಲ್ಲಿ ಇದೆ. ಹೋಗ್ಬೇಕಾದ್ರೇ ಇದೆಲ್ಲ ದಾರಿನಲ್ಲೇ ಕಾಣಿಸ್ತಾ ಇತ್ತು. ನಾವು ಹಂಗೆ ನೋಡಿಕೊಂಡೇ ಹೋಗ್ತಾ ಇದ್ವಿ. ಎಲ್ಲಿ ನೋಡಿದ್ರು ಲೈಟಿಂಗ್ಸು ಪಳಪಳ ಅಂತ ಹೊಳಿತಾ ಇತ್ತು. ಅಷ್ಟು ಚೆನ್ನಾಗಿತ್ತು ನೋಡ್ರಿ. ಈ ಥರ ಇತ್ತು ಇವತ್ತಿನ ನನ್ನ ದಿನ. ಮತ್ತು ನಾಳೆ ಹೇಗಿರುತ್ತಂತ ಅದನ್ನು ಶೇರ್ ಮಾಡ್ತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾವು ಊಟಕ್ಕೆ ಅಂತ ಹೇಳಿ ಹೋಗಿ ಒಂದು ಹೋಟೆಲಲ್ಲಿ ಕೂಡ ನಾವು ನಿಲ್ಲಿಸಿ ಊಟನ ಮಾಡಿಕೊಂಡು ಮನೆಗೆ ಹೋದ್ವಿ. ಇವತ್ತಿನ ದಿನ ಈ ಥರ ಇತ್ತು. ಮತ್ತು ನಾಳೆ ಸಿಗ್ತೀನಿ ಯಾವ ಥರ ಇತ್ತು ಅಂತೇಳಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮನೆಗೆ ಹೋಗೋಷ್ಟರಲ್ಲಿ ಒಂದು 3 ಗಂಟೆ ಆಯ್ತು ನೋಡ್ರಿ. ಎಲ್ಲರನ್ನೂ ಡ್ರಾಪ್ ಮಾಡಿ ನಾವು ಮನೆಗೆ ಮುಟ್ಟೋಷ್ಟರಲ್ಲಿ 3 ಗಂಟೆ ಆಯಿತು. ಮಳೆ ಕೂಡ ಬರ್ತಾಯಿತ್ತು. ಅದಕ್ಕೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಿದೆ. ಮತ್ತು ನಾಳೆ ಹೊಸ ಲಾಗಲ್ಲಿ ಸಿಗ್ತೀನಿ.